ನಾನು ನೋಡ್ರಿ ಇವತ್ತು ಹೀರೆಕಾಯಿ ಪಲ್ಯ ಮಾಡ್ಲತ್ತೀನಿ ರೀ. ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಈಗ ಹಸಿ ಮೆಣಸಿನ್ಕಾಯಿ ಹುರಿದು ಕುಟ್ಕೊತೀನಿ ರೀ. ಇಲ್ಲಿ ನೋಡ್ರಿ ಕಡಾಯಿಗೆ ಎಣ್ಣೆ ಹಾಕೊಂಡೇನಿ ರೀ. ಎಣ್ಣೆ ಕಾವಾದ ಬಳಿಕ ಬೆಳ್ಳುಳ್ಳಿ ಕುಟ್ಟಿ ಹಾಕೊಂಡೇನಿ ನೋಡ್ರಿ. ಹಾಗೆ ಕರಿಬೇವನ್ನ ಹಾಕೊಂಡೇನಿ ನೋಡ್ರಿ. ಆಮೇಲೆ ಟೊಮೊಟೊ ಹಣ್ಣು ಹಾಕೊಂಡೇನಿ ನೋಡ್ರಿ. ಅವು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಹಸಿ ಮೆಣಸಿನ್ಕಾಯಿ ಹುರಿದು ಕುಟ್ಟಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕೊಂಡೇನಿ ನೋಡ್ರಿ. ಸ್ವಲ್ಪ ಫ್ರೈ ಆದ ಬಳಿಕ ಹೀರೆಕಾಯಿ ಸೇರಿಸ್ಕೊತೀನಿ ನೋಡ್ರಿ. ಈಗ ಹೀರೆಕಾಯಿ ಪಲ್ಯ ಮಾಡೋ ವಿಧಾನ ತುಂಬ ಸರಳವಾಗಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಎಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ. ಇದಕ್ಕೆ ನಾನು ನೀರು ಹಾಕಿರಲಿಲ್ಲ, ನೀರು ಬಿಟ್ಟದ್ದು ನೋಡ್ರಿ. ಈಗ ಶೇಂಗದ ಹಿಂಡಿ ಅಷ್ಟು ಹಾಕೋಬೇಕು. ಹಾಕ್ಕೊಂಡ್ರೆ ರೆಡಿ ಆಯ್ತು ನೋಡ್ರಿ ಊಟ ಮಾಡೋಕ್ಕೆ. ಸೂಪರ್ ಆ್ಯಂಡ್ ಟೇಸ್ಟಿ ಹೀರೆಕಾಯಿ ಪಲ್ಯ ನೋಡ್ರಿ. ಫ್ರೆಶ್ ಆಗಿರುವಂಥ ಹೀರೆಕಾಯಿ ಪಲ್ಯ ರೆಸಿಪಿ ಸಿಂಪಲ್ಲಾಗಿ ತೋರಿಸಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೀಗೆ ಒಲೆ ಮೇಲೆ ಅಡುಗೆ ಮಾಡೋದಂದರೆ ತುಂಬಾ ರುಚಿಯ ಆಗ್ತದೆ ನೋಡ್ರಿ. ಒಲೆ ಮೇಲೆ ಅಡುಗೆ ಮಾಡಿದಪ್ಪ ಅಂದ್ರೆ ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡ್ರಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಬಿಸಿ ಬಿಸಿ ರೊಟ್ಟಿ ಹೀರೆಕಾಯಿ ಪಲ್ಯ